ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಜೋಲುಗೈಯವರಿಗೆ ಮತ್ತು ಚುರುಕುಗೈಯವರಿಗೆ ಸಿಗುವಂತ ಪ್ರತಿಫಲವನ್ನ ನಾವು ದೇವರ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಜೋಲುಗೈ ದಾರಿದ್ರ್ಯ, ಚುರುಕುಗೈ ತರುವುದು ಐಶ್ವರ್ಯ. ಜೋಲುಗೈ ಎಂಬುದಾಗಿ ನಾವು ನೋಡುವಾಗ ಅದು ಮೈಗಳ್ಳರ ವಿಷಯವಾಗಿ ಮಾತನಾಡುವಂಥದ್ದಾಗಿದೆ, ಸೋಂಬೇರಿಗಳ ವಿಷಯವಾಗಿ ಮಾತನಾಡುವಂಥದ್ದಾಗಿದೆ. ಅದೇ ಚುರುಕುಗೈ ಎಂಬುದಾಗಿ ನಾವು ನೋಡುವಾಗ ಅದು ಕಷ್ಟಪಟ್ಟು ಕೆಲಸ ಮಾಡುವವರ ವಿಷಯವಾಗಿ, ಶ್ರಮಜೀವಿಗಳ ವಿಷಯವಾಗಿ ಮಾತನಾಡುವಂಥದ್ದಾಗಿದೆ. ಒಂದು ವೇಳೆ ನಾವು ಜೋಲುಗೈಯವರಾಗಿರುವುದಾದರೆ ನಮಗೆ ದಾರಿದ್ರ್ಯ, ಬಡತನ ಇರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಒಂದು ವೇಳೆ ನಾವು ಚುರುಕುಗೈಯುಳ್ಳವರಾಗಿರುವುದಾದರೆ ನಮಗೆ ಐಶ್ವರ್ಯ ದೊರಕುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 24ನೇ ವಚನದಲ್ಲಿ ಚುರುಕು ಕೈಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ದಾಸತ್ವದ ಬದುಕು. ಚುರುಕುಗೈಯುಳ್ಳವರಿಗೆ ರಾಜ್ಯಾಧಿಕಾರ, ಅವರು ಎಲ್ಲಿ ಹೋದರೂ ತಮ್ಮ ಶ್ರಮಪಟ್ಟು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಅವರಿಗೆ ಅಧಿಕಾರಿಯಾಗುವಂತ ಅವಕಾಶಗಳು ದೊರಕುವಂತದ್ದಾಗಿದೆ. ಆದರೆ ಯಾರು ಜೋಲುಗೈಯುಳ್ಳವರಾಗಿದ್ದಾರೋ ಅವರು ತಮ್ಮ ಮೈಗಳ್ಳತನದಿಂದ ದಾಸತ್ವದ ಬದುಕನ್ನ ಜೀವಿಸಬೇಕಾಗುತ್ತದೆ. ಪ್ರಿಯರೇ, ಮೂರನೇದಾಗಿ ನಾವು ನೋಡುವಾಗ ಅದೇ ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 27ನೇ ವಚನದಲ್ಲಿ ಮೈಗಳ್ಳನು ಹಿಡಿದ ಬೇಟೆಯನ್ನು ಅನುಭವಿಸಲಾರನು, ಸನ್ಮಾರ್ಗದಲ್ಲಿ ನಡೆಯುವವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಒಂದು ವೇಳೆ ನಾವು ಮೈಗಳ್ಳರಾಗಿರುವುದಾದರೆ ನಮ್ಮ ಅವಶ್ಯಕತೆಗಳನ್ನು ಸಹ ನಾವು ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ನಾವಿರುವಂತವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ತಾನು ಹಿಡಿದ ಬೇಟೆಯನ್ನು ಸಹ ತಾನು ಅನುಭವಿಸಲಾರನು. ತನ್ನ ಸಂಪಾದನೆ ಸ್ವಲ್ಪ ಇರಬಹುದು, ಅದನ್ನ ಸಹ ಆತನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಸೋಂಬೇರಿಯಾಗಿರುವುದಾದರೆ, ಜೋಲುಗೈಯುಳ್ಳವರಾಗಿರುವುದಾದರೆ. ಆದ್ದರಿಂದ ನಾವು ನಮ್ಮ ಕೈಗಳನ್ನ ಚುರುಕುಗೊಳಿಸಿಕೊಳ್ಳೋಣ. ನಾವು ಶ್ರಮಜೀವಿಗಳಾಗಿ ನಮಗೆ ಕೊಟ್ಟಿರುವಂತ ಕೆಲಸವನ್ನ ಚುರುಕಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಗೆ ಮಾಡುವುದಾದರೆ ನಮಗೆ ಅಮೂಲ್ಯ ಸಂಪತ್ತು ದೊರಕುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ದಿನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಕೈಗಳು ಜೋಲುಗೈಯ, ಚುರುಕುಗೈಯ? ನಾವು ಸೋಂಬೇರಿಗಳ, ಶ್ರಮಜೀವಿಗಳ? ನಮಗೆ ಕೊಟ್ಟಿರುವ ಕೆಲಸದಲ್ಲಿ ನಾವು ಯಾವ ರೀತಿಯಲ್ಲಿ ಆ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಒಂದು ವೇಳೆ ಜೋಲುಗೈಯುಳ್ಳವರಾಗಿರುವುದಾದರೆ ಈ ದಿನ ನಮ್ಮ ಕೈಗಳನ್ನು ಚುರುಕುಗೊಳಿಸಿಕೊಳ್ಳೋಣ. ಯಾಕಂದರೆ ಜೋಲುಗೈಯುಳ್ಳವರಿಗೆ ದಾರಿದ್ರ್ಯ, ಬಡತನ, ದಾಸತ್ವ, ತಮ್ಮ ಅವಶ್ಯಕತೆಗಳನ್ನು ಪೂರ್ತಿಗೊಳಿಸಿಕೊಳ್ಳದ ಪರಿಸ್ಥಿತಿಗಳು. ಆದರೆ ಚುರುಕುಗೈಯುಳ್ಳವರಿಗೆ, ಶ್ರಮಜೀವಿಗಳಿಗೆ ಐಶ್ವರ್ಯ, ಅಧಿಕಾರ,
ಮತ್ತು ಅಮೂಲ್ಯ ಸಂಪತ್ತು ಉಂಟು. ಈ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ದೇವರ ವಾಕ್ಯದ ಅನುಸಾರವಾಗಿ ನಡೆದು ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.